भारतीय जनता पार्टी की विरोध पक्ष नायकराದ ಅಣ್ಣ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ भारतीय जनता पार्टी की विरोध पक्ष नायकराದ ಅಣ್ಣ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅವರೇನಾದರೂ ತಾಕತ್ತಿನಿಂದ ನೀವು ಇಳಿದು ಹೋಗ್ರಿ, ನಾವು ಇನ್ನೊಬ್ಬರನ್ನ ಮಾಡಬೇಕು ಅಂತ ಏನಾದರೂ ಭರವಸೆ ಕೊಟ್ಟರೆ ಏನಾದ್ರು ಆಗ್ಬಹುದು. ಆದರೆ ದಲಿತರ ಪರಿಸ್ಥಿತಿ ಏನು? 80 ವರ್ಷದಿಂದ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ 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 ಅನ್ಕೊಂಡು ಮಾಡ್ತಿದ್ರಲ್ಲ, ಅಲ್ಲಿಗೆ ದಲಿತರಿಗೆ ಚೂರಿನ ದೋಖಾನ ದಲಿತರದು ಮುಗಿದೋಯ್ತಾ? ಅದೇನು 42,000 ಕೋಟಿ ಅವ್ರಿಗಾಗಿ ಇಟ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲ ಮೋಸ ಮಾಡಿದ್ರೆ, ಅವ್ರ ದುಡ್ಡೆಲ್ಲ ತಿಂದಾಕಿ ಗ್ಯಾರಂಟಿಗಳಿಗೆ ಬಳಸಿ ಹಾಳು ಮಾಡಿದ್ರೆ, 3 ಕಾಸು ಅವ್ರಿಗೆ ಸಿಗದೇನೆ. ಆದರೆ SCP TSP ಹಣ 42,000 ಕೋಟಿ ದಲಿತರಿಗೆ. ಪಾಪ ಬೇರೆ ಜನ ಏನು ಅನ್ಕೊಳ್ಬೇಕು, ಏನಯ್ಯ ಈ ದಲಿತರು ನಮ್ಮ ದುಡ್ಡೆಲ್ಲ ಬಡ್ಜೆಟ್ ದುಡ್ಡೆಲ್ಲ ಇವರೇ ತಿಂತಾರೆ ಅಂತ. ಅಲ್ಲಿ 3 ಕಾಸು ತಿಂದವರೇ ಇಲ್ಲ. ಹಾಗಿದ್ರೆ ದಲಿತರಿಗೆ ದೋಖಾ ಮಾಡೋದ್ರಲ್ಲಿ ಕಾಂಗ್ರೆಸ್ ಎತ್ತಿದ ಕೈ, ದಲಿತರನ್ನ ಸರ್ವನಾಶ ಮಾಡಿದೆ. ಅದರಿಂದಾಗಿ ಮುಖ್ಯಮಂತ್ರಿಯೂ ಅವರಿಗೆ ಕೊಡೋದಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಪರಮೇಶ್ವರ್ ಅವ್ರ ಕನಸು ನನಸಾಯ್ತು ಸರ್. ಅಲ್ಲ, ಪರಮೇಶ್ವರ ಅವರು ಆಗ್ಬಹುದು, ಬೇರೆಯವರು ಯಾರೇ ಆಗ್ಬೋದು, ದಲಿತರಿಗೆ ಕೊಡೋ ಅವಕಾಶ ವಂಚಿತರಾಗ್ತಾ ಇದ್ದಾರಲ್ಲ. 50 ವರ್ಷ ದುಡಿದಿದ್ದೀನಿ, ನಾನು 60 ವರ್ಷ ದುಡಿದಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಸಿದ್ದರಾಮಯ್ಯನವರು ಇದೇ ಜಿಲ್ಲೆಗೆ ಸಂಬಂಧಪಟ್ಟವರು. ಇಲ್ಲಿಂದ ಹೋಗಿ 6 ವರ್ಷಕ್ಕೆ ಮುಖ್ಯಮಂತ್ರಿ ಆಗೋದ್ರು, ಇಲ್ಲಿ 60 ವರ್ಷದ ಗತಿ ಏನಾಯ್ತು? ಇಂಥ ಪರಿಸ್ಥಿತಿ ಇರೋದ್ರಿಂದ ಇವರ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಇವರು ಈಗಲೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಮಾಡಿದ್ರೆ ಮಾತ್ರ ಬಹಳ ಸಂತೋಷ. ಯಾಕೆ ಅಂದ್ರೆ ಆ ದಲಿತರಿಗೆ ಕೊಟ್ಟ ಆ ಮಾತನ್ನಾದ್ರೂ ಉಳಿಸ್ಕೊಳ್ಳಿ ಅಂತ ನಾನು. ಸರ್, ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಅಂತಂದ್ರೆ ಬೇರೆಯವರು ಯಾರೇ ಅವರು ಮಾತ್ರ ಅಧಿಕಾರದಲ್ಲಿರೋದು, ಬೇರೆ ಯಾರೇ ಬಂದ್ರೆ ವಿರೋಧ ಮಾಡ್ತಾರೆ ಅವರು. ಈಗ ನೀವು ಹೊಲ ಬಿತ್ತಿದ್ದೀರಿ, ನಾನು ನೋಡ್ಕೊಂಡು ಬಂದೆ. ಈಗ ಆ ಹೊಲದಲ್ಲಿ ಎಲ್ಲ ಕಳೆ ಹುಟ್ಟಿಬಿಟ್ಟಿದೆ ಬೇಕಾದಷ್ಟು. ಬೆಳೆ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಕಳೆ ತೆಗಿಬೇಕಲ್ಲ. ಇದೇ ಆಗ್ತಾ ಇರೋದು, ಕಳೆ ತೆಗಿಯೋ ಕೆಲಸ. ಒಂದೊಂದು ಕಡೆ 4 ಜನ 5 ಜನ 5 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಿದ್ದಾರೆ. ಅವೆಲ್ಲ ಹೆಂಗೆ ಏನ್ ಇರ್ಬೇಕು ಅವೆಲ್ಲ? ಆಮೇಲೆ ಬೇಕಂತಲೇ ಕೆಲವರು 4 ಕಡೆ ಸೇರಿಸ್ಕೊಂಡಿದ್ದಾರೆ. ಇವುಗಳನ್ನೆಲ್ಲನೂ ನಾವು ತೆಗೆದ್ರೆ ಸ್ವಲ್ಪ ಅವರೆಲ್ಲ ನಿಷ್ಕ್ರಿಯ ಆದರೆ ಒಳ್ಳೆ ಮತದಾನ ಆಗುತ್ತೆ. ನೀವು ಇದದ್ದು ನೋಡಿ, ಈಗ 75ರಿಂದ 80% ವೋಟ್ ಆಗ್ತಿತ್ತು ವೆಸ್ಟ್ ಬೆಂಗಾಲಲ್ಲಿ. ಈ ಸಾರಿ 92%. ಯಾಕಾಯ್ತು ಅಂದ್ರೆ ಈ ಕಳೆ ತೆಗೆದಿದ್ದರಿಂದ ಎಲ್ಲರೂ ಧೈರ್ಯವಾಗಿ ಬಂದು ಮತ ಹಾಕಿದ್ರು. ಅವ್ರಿಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡಿಕೊಂಡ್ರು, ತಪ್ಪೇನಿದೆ? ಆದ್ರೆ ನಮ್ಮ ವೋಟ್ ಬ್ಯಾಂಕ್ ಎಲ್ಲಿದೋ ಅದೆಲ್ಲ ಓಡೋಗ್ಬಿಡ್ತದೆ ಅಂತ ಇವರು. ಆಯ್ತು, ನೀವೇ ಅಧಿಕಾರದಲ್ಲಿದ್ದೀರಲ್ಲ, ರಕ್ಷಣೆ ಮಾಡ್ಕೊಳ್ಳಿ. ಇಷ್ಟಾದ್ರೂ ಕೂಡ SIR ಅಲ್ಲಿ ಯಾವ್ಯಾವ ಹೆಸರುಗಳನ್ನು ತೆಗಿತಾರೋ ಎಲ್ಲೂ ಕೂಡ ನೀವು ನೋಡಿ ನನ್ನ ವೋಟು ಪಟ್ಟಿಯಲ್ಲಿ ಇಲ್ಲ ಅಂತ ಒಂದು ಅರ್ಜಿ ಬಂದಿಲ್ಲ. ಯಾಕೆ? ನಂದು 4 ಕಡೆ ಇದ್ರೆ 3 ಕಡೆ ಎದುರೋಗುತ್ತೆ, 1 ಕಡೆ ಉಳಿತದಲ್ಲ. ಆಯ್ತಪ್ಪ, ನಿಂದು ಪಟ್ಟಿಯಲ್ಲಿಲ್ಲ ಅಂತ ಏನಾದರೂ ಅವನು ಹೋಗಿ ಒಂದು ಅರ್ಜಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಇವನ ಹೆಸರನ್ನ ಅಥವಾ ಇವನ್ ಫೋಟೋನ ಇದ್ರಲ್ಲಿ ಹಾಕ್ತಾರೆ. ಹಾಕಿದ ತಕ್ಷಣ ಇವನ್ ಎಲ್ಲ ಐತೆ ಅಂತ ಬಂದ್ಬಿಡ್ತದೆ. 4 ಕಡೆ ಇತ್ತಪ್ಪ ನಿಂದು, 3 ಕಡೆ ಎಗರೋಗಿದೆ, ಇನ್ನು 1 ಕಡೆ ಇದೆ, ಯಾವ್ದು ಬೇಕೋ ಇಟ್ಕೊ ಅಂತ ಹೇಳಿರ್ತಾರೆ. ಹಂಗಾಗಿ ಕಳ್ಳ ಸಿಕ್ಕಿ ಬೀಳ್ತಾನ ಅಂತೇಳಿ ಒಬ್ಬರು ಅರ್ಜಿ ಹಾಕಲ್ಲ. ಸರ್, ಗ್ಯಾರಂಟಿ ಹಣ ಫಲಾನುಭವಿಗಳು ತಲುಪ್ತಿಲ್ಲ, ಮತ್ತೆ ಗ್ಯಾರಂಟಿ 2 ತೆಗೆದಾಕ್ತೀವಿ ಅನ್ನೋ ಮಾತು ಕೇಳಬೇಕು. ಇದು ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ. ಈ ಗ್ಯಾರಂಟಿ ಅನ್ನೋದಿದೆಯಲ್ಲ, ಇದೇ ಒಂದು ಬೋಗಸ್. ಇದು ಹಿಂದಿನ ಸರ್ಕಾರಗಳು ಜನರಿಗೆ ಸವಲತ್ತು ಕೊಡ್ತಿತ್ತ? ಸವಲತ್ತುಗಳು ಕೊಡ್ತಿತ್ತು, ಅದಕ್ಕೆ ಹೆಸರೇನು ಇರಲಿಲ್ಲ. ಇವರು ಬಂದು ಆ ಸವಲತ್ತುಗಳಿಗೆ ಗ್ಯಾರಂಟಿ ಅನ್ನೋ ಒಂದು ಹೆಸರು ಇಟ್ಕೊಂಡ್ರು. ಯಾಕೆಂತಂದ್ರೆ ಇವ್ರ ಪಕ್ಷ ಉಳಿಯೋದೇ ಗ್ಯಾರಂಟಿ ಇಲ್ಲ ಇನ್ನು ಮುಂದೆ. ಇವರು ಒಂದು ಹೆಸರು ಇಟ್ಕೊಂಡ್ರು. ಆ ಗ್ಯಾರಂಟಿ ಹೆಸರುಗಳಲ್ಲಿ ಏನು ನಾವು ಕೊಡ್ತಾ ಇದ್ದೀವಿ ಅಂತ ಆಯ್ತು. ಈ ಸ್ತ್ರೀಯರಿಗೆ 2,000 ರೂಪಾಯಿ ಒಂದು ಮನೆ ಒಡೆತಿಗೆ ಕೊಡೋದು ಅಂತ ಇತ್ತಲ್ಲ, ನಾವು ಹಿಡ್ದಾಕಿದ್ವಿ. ಬೆಳಗಾವಿ ಸೆಷನ್ನಲ್ಲಿ
ಓಪನ್ ಆಗಿ ಹಿಡ್ದಾಕಿ ಹೇಳಿದ್ವಿ, 2 ತಿಂಗಳದ್ದು ಬಂದಿಲ್ಲ. 1 ತಿಂಗಳಿಗೆ 2,500 ಕೋಟಿ ಆ ಹೆಣ್ಣು ಮಕ್ಕಳಿಗೆ ರೀಚ್ ಆಗಬೇಕು. 2 ತಿಂಗಳು ಬಂದಿಲ್ಲ, ಇಲ್ಲ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ರೆಕಾರ್ಡ್ ತೆಗೆದು ಮುಂದೆ ಇಟ್ಟ ಮೇಲೆ ಅಯ್ಯೋ ಕಣ್ಣು ತಪ್ಪಿನಿಂದ ಆಗೋಗಿದೆ ಅಂತ ಹೇಳಿದ್ರೆ, ಅಂದ್ರೆ ಕಣ್ಣುಗಳು ಸರಿಯಿಲ್ಲ ಇವ್ರ ಬೇರೆ. ಯಾಕೆ ನಾರಾಯಣ ಹೃದಯಾಲಯಕ್ಕೆ ಹೋಗಿ ಇದು ನೇತ್ರಾಲಯಕ್ಕೆ ಹೋಗಿ ಸರಿ ಮಾಡಿಸ್ಕೊಳ್ಬೇಕಾಗಿತ್ತು, ಕಣ್ಣುಗಳು ತಪ್ಪಾಗದೆ ಅಂತಂದ್ರೆ. ಅದಾದ್ಮೇಲೆ ಇಲ್ಲ 2 ತಿಂಗಳಲ್ಲಿ ನಾವು ಬಿಡುಗಡೆ ಮಾಡಿ, ಇವತ್ತಿನವರೆಗೂ ಬಿಡುಗಡೆ ಮಾಡಿಲ್ಲ. 5,000 ಕೋಟಿ ನುಂಗಿದ್ದಾರೆ. ಅದರಲ್ಲಿ 8,000 ಕೋಟಿ ಇದರಲ್ಲಿ 800 ಕೋಟಿ ಇದು ಅಕ್ಕಿ ಕೊಡ್ಬೇಕಾಗಿತ್ತಲ್ಲ, ಅದರಲ್ಲಿ ನುಂಗಿದ್ದಾರೆ. ಈಗಲೂ ಕಿಟ್ಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ, ಯಾವ ಕಿಟ್ಟು ಇಲ್ಲ ಪಟ್ಟು ಇಲ್ಲ, ಎಲ್ಲ ಮೋಸ ವಂಚನೆ. ಆಮೇಲೆ 200 ಯೂನಿಟ್ ಫ್ರೀ ಅಂತಂದ್ರು.